ಪಾರಂಪರಿಕ ನಗರ ಗಾಂಧಿ ಬಜಾರ್ಗೆ ಹೈಟೆಕ್ ಸ್ಪರ್ಶ ನೀಡಿದ ಮೇಲೆ ಪಾರ್ಕಿಂಗ್ನದ್ದು ಭಾಳ ದೊಡ್ಡ ಸಮಸ್ಯೆ ಆಗಿತ್ತು. ಯಾಕಂದರೆ ರಸ್ತೆ ಭಾಳ ಕಿರಿದು, ಫುಟ್ಪಾತ್ ಹೆಚ್ಚಿನ ಅವಕಾಶ ಕೊಟ್ಟಿರೋ ಕಾರಣಕ್ಕಾಗಿ ವೆಹಿಕಲ್ಗಳ ಪಾರ್ಕಿಂಗ್ ಮಾಡೋದು ಎಲ್ಲಿ ಅಂತೇಳಿ ಅದಕ್ಕೆ ಈಗ ಉತ್ತರ ಸಿಕ್ಕಿದೆ. ಇಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಈಗಾಗಲೇ ಬಹುತೇಕ ಕಾಮಗಾರಿ ಸಂಪೂರ್ಣ ಆಗಿದೆ, ಇನ್ನೇನು ಶುರು ಆಗೋದು ಮಾತ್ರ ಬಾಕಿ ಇರೋದು. ಈಗಾಗಲೇ GBA ರೈಟ್ ಪಾರ್ಕಿಂಗ್ನವರಿಗೆ ನಿರ್ವಹಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೆಲಮಹಡಿ ಮತ್ತು ಮೊದಲ ಮಹಡಿ ಏನಿದೆ ಇಲ್ಲಿ ಬಹುಮಹಡಿ ಕಟ್ಟಡದ ಕೆಳಗಡೆ ವಾಣಿಜ್ಯ ಕಾಂಪ್ಲೆಕ್ಸ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 1ನೇ ಮಹಡಿಯಿಂದ 4ನೇ ಮಹಡಿವರೆಗೂ ಕಂಪ್ಲೀಟಾಗಿ ನಿಮಗೆ ವೆಹಿಕಲ್ಗಳ ಪಾರ್ಕಿಂಗ್ಗೆ ಅವಕಾಶ ಇದೆ. ಆಮೇಲೆ ಇದರ ಪಾರ್ಕಿಂಗ್ನ ಚಾರ್ಜಸ್ಸನ್ನು ಕೂಡ ಹಾಕಿರೋದು ಇಲ್ಲಿ ಕಂಡು ಬರ್ತಾ ಇದೆ. 1 ಅವರ್ಗೆ 30 ರೂಪಾಯಿ, 2 ಅವರ್ಗೆ, ಹೀಗೆ ಅವರ್ ಹೆಚ್ಚಾಗ್ತಾ ಅದರ ದರನೂ ಕೂಡ ಕಡಿಮೆ ಆಗುತ್ತೆ. ಪಾಸ್ನ ವ್ಯವಸ್ಥೆ, ತಿಂಗಳ ಪಾಸ್ನ ವ್ಯವಸ್ಥೆನೂ ಕೂಡ ಇದೆ ದುಬೈ ಮಾದರಿಯಲ್ಲಿ. ಯಾಕಂದರೆ ಇಂಟರ್ನ್ಯಾಷನಲ್ ಲೆವೆಲ್ ರೀತಿಯಾಗಿ ಇಲ್ಲಿ ಏನು ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇದೆ, ಯಾರ ಜೊತೆಗೂ ಹೆಚ್ಚು ಮಾತಾಡೋಂಥ ಅವಶ್ಯಕತೆಯೂ ಇಲ್ಲ. ನೀವು ಎಷ್ಟು ಅವರ್ ಇದ್ದೀರಿ ಅನ್ನೋದು ಆ್ಯಕ್ಯುರೇಟಾಗಿ ಗೊತ್ತಾಗುತ್ತೆ. ಒಂದು ವೇಳೆ ನೀವೇನಾದರೂ 10 ನಿಮಿಷ ಮಾತ್ರ ನೀವು ಪಾರ್ಕಿಂಗ್ ಏನಾದರೂ ಮಾಡಿದರೆ ಅಥವಾ 10 ನಿಮಿಷದ ಒಳಗಡೆ ಏನಾದರೂ ಮಾಡಿದರೆ ಆ ಪಾರ್ಕಿಂಗ್ಗೆ ನಿಮಗೆ ಚಾರ್ಜು ಕೂಡ ತೆಗೆದುಕೊಳ್ಳೋದಿಲ್ಲ. ಗಾಂಧಿ ಬಜಾರ್ ಪಾರಂಪರಿಕ ಏರಿಯಾ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಪರಂಪರೆಯನ್ನು ಮುಂದುವರಿಸೋ ರೀತಿಯಾಗಿ ಈ ರೀತಿಯಾಗಿ ಸಾಕಷ್ಟು ಆರ್ಟ್ಗಳನ್ನೆಲ್ಲವನ್ನು ಕೂಡ ಬಿಡಿಸಿರೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಗಣೇಶನ ಚಿತ್ರ ಇರ್ಬೋದು, ನಂದಿಯ ಚಿತ್ರ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯಾಗಿ. ಸೊ ಈ ಮೂಲಕ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಏನಿದೆ ಆ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಕುಮಾರ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಇನ್ನೇನು ಫೆಸಿಲಿಟೀಸ್ ಇದೆ, ಯಾವಾಗಿಂದ ಶುರುವಾಗುತ್ತೆ ಅಂತೇಳಿ. ಸರ್, ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತಾ? ಹೌದು ಸರ್, ಎಲ್ಲವೂ ಕಂಪ್ಲೀಟ್ ಆಗಿದೆ. ಇವತ್ತಿನಿಂದ ನಾವು ಫೈನಲ್ ಟ್ರಯಲ್ ರನ್ ಮಾಡ್ತಾ ಇದ್ದೀವಿ. ನಮ್ಮ ಕಂಪನಿ ಇಲ್ಲಿ ನಾವು GBA ಟೆಂಡರ್ ಹಾಕಿ ಒಂದು ಜಾಗನ ತೊಗೊಂಡಿದ್ದೀವಿ. ಇಲ್ಲಿ ಬರ್ತಕ್ಕಂಥ ಯೂಸ್ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಸಾರ್ವಜನಿಕರಿಗೆ ಮತ್ತು ಯಾರು ವೆಹಿಕಲ್ಸ್ಗಳಿದ್ದಾರೆ ಅವ್ರಿಗೆ ನಾವು ಸುಮಾರು ಫೆಸಿಲಿಟಿ ಕೊಟ್ಟಿದ್ದೀವಿ. ಎಲ್ಲ ಫ್ಲೋರಲ್ಲೂ ಫ್ರೀ ಟಾಯ್ಲೆಟ್ ಇರ್ಬೋದು, ಮತ್ತು ಕುಡಿಯೋದಕ್ಕೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇರ್ಬೋದು, ಫ್ರೀ ವೈಫೈ, EV ಚಾರ್ಜಿಂಗ್, ಮತ್ತು ಸ್ಪೆಷಲ್ ಅಪಾರ್ಟ್ಮೆಂಟ್ಗೆ ವೀಲ್ ಚೇರ್ ವ್ಯವಸ್ಥೆ ಮಾಡೋದಿರ್ಬೋದು, ವುಮೆನ್ಸ್ಗೆ ಅಂತ ರಿಸರ್ವೇಷನ್ ಪಾರ್ಕಿಂಗ್ ಇರ್ಬೋದು, ಸುಮಾರು ಒಂದು ಫೆಸಿಲಿಟಿಗಳನ್ನ ಕೊಟ್ಟಿದ್ದೀವಿ. ಮತ್ತು ಒಂದು ಒಳ್ಳೆ ಕಾಫಿ ಶಾಪ್ ಇರ್ಬೋದು, ಟಕ್ ಶಾಪ್ಗಳಿರ್ಬೋದು, ಈ ಥರ ಒಂದು ಹೌದು. ಅದು ಹೇಗೆ ಇತ್ತಂದರೆ ಒಂದು ಟ್ರಾಲಿ ಒಬ್ಬ ತಳ್ಕೊಂಡು ಹೋಗ್ತಾ ಇರ್ತಾರೆ, ಒಂದು ಗಂಟೆನ ಹೊಡೆದು ಈ ಫಾರಿನ್ ಸಿಸ್ಟಮಲ್ಲಿ ಏನಿದೆಯಲ್ಲ ಅಷ್ಟು ಸಿಸ್ಟಮ್ನ ನಾವು ಇಲ್ಲಿ ಅಳವಡಿಕೆ ಮಾಡಿದ್ದೀವಿ. ಎಷ್ಟು ವೆಹಿಕಲ್ಗಳು ಸರ್ ಪಾರ್ಕ್ ಮಾಡ್ಬೋದು? 124 ಕಾರ್ಗಳನ್ನ ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬೋದು ಸರ್, ಅಟ್ ಎ ಟೈಮ್ ಸರ್. 24/7 ಓಪನ್ ಇರುತ್ತೆ ಇದರಲ್ಲಿ. ಮತ್ತು ಭಾಳ ಅಡ್ವಾನ್ಸ್ ಟೆಕ್ನಾಲಜಿನ ಇಲ್ಲಿ ಇನ್ಸ್ಟಾಲೇಷನ್ ಮಾಡಿ ಆಪ್ರೇಷನ್ ಮಾಡ್ತಾ ಇದ್ದೀವಿ. ಪೇಪರ್ಲೆಸ್ ಮತ್ತು ಮ್ಯಾನ್ ಪವರ್ಲೆಸ್ ಆಗಿ ನಾವು ಕಂಪ್ಲೀಟ್ಲಿ ANPR ಕ್ಯಾಮ್ರಾ, ಫಾಸ್ಟ್ಯಾಗ್ ರೀಡರ್ಗಳನ್ನ ನಾವಿಟ್ಟು ಫಾಸ್ಟಾಗಿ ಡಿಟೆಕ್ಟ್ ಆಗೋ ಥರ ಈ ಕಂಪ್ಲೀಟ್ಲಿ ಪ್ರೋಗ್ರಾಮ್ ಮಾಡಿದ್ದೀವಿ ಸರ್. ಈ ಮಹಿಳೆಯರಿಗೆ ಸಪ್ರೇಟ್ ಲೇನ್ ಕೊಟ್ಟಿದ್ದೀರಿ, ಆಮೇಲೆ ವಿಕಲಚೇತನರಿಗೂ ಸಪ್ರೇಟ್ ಲೇನ್ ಇದೆಯಾ? ಎಸ್ ಸರ್, ಅದು ನೀವು ಇಲ್ಲಿ ಎಂಟ್ರಿ ಆಗಿದ್ದು ಮೊದಲನೇ ಸಲನೇ ಒಂದು 4 ಕಾರ್ಸ್ನ ನಾವು ವಿಕಲಚೇತನರಿಗೆ ಅಂತ ಹೇಳಿ, ವಿಶೇಷಚೇತನರಿಗೆ ಅಂತ ಕೊಟ್ಟಿದ್ದೀವಿ. ಎರಡನೇದು ಬಂದು ವುಮೆನ್ಸ್ ಪಾರ್ಕಿಂಗ್ ಅಂತ ಕೊಟ್ಟಿದ್ದೀವಿ. ಯಾಕಂದರೆ ವುಮೆನ್ಸ್ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಫ್ಲೋರಿಂಗಲ್ಲಿ ಅವರು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ನಿಯರ್ ಬೈ ಲಿಫ್ಟ್ ಇರಲಿ ಮತ್ತು ಸೇಫ್ಟಿ ಪರ್ಪಸ್ಗೆಲ್ಲ ಇಟ್ಕೊಂಡು ಮಾಡಿದ್ದೀವಿ. ಮತ್ತು ಸುಮಾರು 42 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳನ್ನ ನಾವು ಇಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಎಲ್ಲವೂ AI ಕ್ಯಾಮ್ರಾಗಳೇ. ರೆಕಗ್ನೈಸ್ ಮಾಡಿದ್ದಾರೆ, ರಾಂಗ್ ಪಾರ್ಕಿಂಗ್ ಮಾಡಿದಾರಾ ಅಥವಾ ಎಕ್ಸಾಕ್ಟ್ಲಿ ಲೈನ್ ಒಡೆ ಪಾರ್ಕಿಂಗ್ ಮಾಡಿದಾರಾ, ಯಾವ ರೀತಿ ಪ್ರತಿಯೊಂದು ಅಲರ್ಟ್ಮೆಂಟ್ ಕೊಡೋ ರೀತಿ ಅಡ್ವಾನ್ಸ್ ಸಿಸ್ಟಮ್ನ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಸರ್. ಯಾವಾಗಿಂದ ಶುರುವಾಗುತ್ತೆ ಸರ್ ಇದು? ಸರ್, ಇವತ್ತು ಮುಗಿದಿದೆ. GBA ಅಧಿಕಾರಿಗಳು ಯಾವಾಗ ಅದು ಇನಾಗ್ರೇಷನ್ ಒಂದು ಒಳ್ಳೆ ನಿರ್ಧಾರ ತೊಗೊಳ್ತಾರೆ, ನಾವು ರೆಡಿ ಇದ್ದೀವಿ ಸರ್ ಆಪರೇಷನ್ ಮಾಡೋದಕ್ಕೆ. ಎಸ್ ಸರ್, ಆಲ್ಮೋಸ್ಟ್ ಎಲ್ಲವೂ ಸಂಪೂರ್ಣ ಮುಗಿದಿದೆ. ಫೈನಲ್ ಟೆಸ್ಟು ಕೂಡ ಸಕ್ಸಸ್ಫುಲ್ಲಿ ಆಗಿ ಟೆಸ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಇವತ್ತು ಫೈನಲ್ ಟೆಸ್ಟ್ ಆಗ್ತಾ ಇರೋದು. ಸೊ ವೆಹಿಕಲ್ಗಳ ಮೂವ್ಮೆಂಟ್ ಬಂದು ಪಾರ್ಕ್ ಮಾಡ್ತಿದ್ದಾರೋ ಇಲ್ಲ ಎಲ್ಲದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಗಾಂಧಿ ಬಜಾರಲ್ಲಿ ಇಲ್ಲಿವರೆಗೂ ಕೂಡ, ಯಾಕಂದರೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಇನ್ನು ಪ್ರಾಜೆಕ್ಟ್ ಏನಾಯಿತು, ಇದಾದಮೇಲೆ ಸಾಕಷ್ಟು ತೊಂದರೆ ಆಗ್ತಾ ಇದ್ದಿದ್ದು ಪಾರ್ಕಿಂಗ್. ಈ ಮೊದಲು ಪಾರ್ಕಿಂಗ್ನ ಸಮಸ್ಯೆ ಅಷ್ಟಿದ್ದಿದ್ದಿಲ್ಲ. ಈಗ ಪಾರ್ಕಿಂಗ್ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಲಾಗಿದೆ, ಶುರು ಆಗಬೇಕಾಗಿದೆ ಅಷ್ಟೇ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 8.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.